ಸಾಫ್ಟ್ವೇರ್ ಇಂಜಿನಿಯರ್ ಎಂಬುದು ಕಂಪ್ಯೂಟರ್ ಸೈನ್ಸ್ನ ಭಾಗವಾಗಿದ್ದು ಸಾಫ್ಟ್ವೇರ್ ಡೆವಲಪ್ ಮಾಡಲು ಇರುವ ಒಂದು ಇಂಜಿನಿಯರಿಂಗ್ ಕ್ಷೇತ್ರವಾಗಿದೆ. ಇವರು ಕಂಪ್ಯೂಟರ್ ಸಾಫ್ಟ್ವೇರ್ನ ಕ್ರಿಯೇಟಿಂಗ್, ಡಿಸೈನಿಂಗ್, ಡೆವಲಪ್ಮೆಂಟ್ ಹಾಗೂ ಇದನ್ನು ಪರೀಕ್ಷಿಸಿ ಮೇಂಟೈನ್ ಮಾಡುವುದರೊಂದಿಗೆ ಎವ್ಯಾಲ್ಯೂಯೇಟ್ ಮಾಡುವವರಾಗಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಂದು ಕಂಪ್ಯೂಟರ್ ಪ್ರೋಗ್ರಾಮರ್, ಕೋಡರ್, ಸಾಫ್ಟ್ವೇರ್ ಡೆವಲಪರ್ ಮುಂತಾದವುಗಳಾಗಿರುತ್ತಾರೆ. ಪ್ರಸ್ತುತ ಯುಗದಲ್ಲಿ ಮತ್ತು ಮುಂಬರುವ ದಿನಗಳಲ್ಲಿ ಅತ್ಯಂತ ಬೇಡಿಕೆ ಇರುವಂತಹ ಒಂದು ಕ್ಷೇತ್ರವಾಗಿದೆ ಇದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಂಬುದು ಭಾರತದಲ್ಲಿ ಅತಿ ಹೆಚ್ಚು ಸ್ಯಾಲರಿಯನ್ನು ಪಡೆಯುವ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಹಲವಾರು ವಿದ್ಯಾರ್ಥಿಗಳು PUC ನಂತರ ಯಾವ ಕೋರ್ಸ್ ಚೂಸ್ ಮಾಡಬೇಕು, ಯಾವ ಕೋರ್ಸ್ನಲ್ಲಿ ಒಳ್ಳೆಯ ಸ್ಯಾಲರಿ ಇದೆ ಎಂಬ ಆಲೋಚನೆಯಲ್ಲಿರುತ್ತಾರೆ. ನೀವು ಕಂಪ್ಯೂಟರ್ನಲ್ಲಿ, ಟೆಕ್ನಾಲಜಿಯಲ್ಲಿ ಆಸಕ್ತಿ ಇದ್ದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಂದು ಉತ್ತಮ ಆಯ್ಕೆಯಾಗಿದೆ. ಹಾಗೆಯೇ ಇದರಲ್ಲಿ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವಿನ್ಯಾಸಗಳೊಂದಿಗೆ ಟೆಕ್ನಾಲಜಿಯನ್ನು ಮುಂದಕ್ಕೆ ಅಭಿವೃದ್ಧಿಗೊಳಿಸುವವರಿಗೆ ಅತ್ಯಂತ ಡಿಮ್ಯಾಂಡ್ ಇರುವ ಕ್ಷೇತ್ರವಾಗಿದೆ. ಹಾಗಾದರೆ ಪ್ರಯತ್ನ ಪಡುವುದಾದರೆ, ಪ್ಯಾಷನೆಟ್ ಆಗಿ ಈ ಕ್ಷೇತ್ರದಲ್ಲಿ ವರ್ಕ್ ಮಾಡುವುದಾದರೆ ಸ್ವಾಭಾವಿಕವಾಗಿ ಹೊಸತನ್ನು ಕಂಡುಹಿಡಿಯಲು, ಅಭಿವೃದ್ಧಿಗೊಳಿಸಲು ಸಾಧ್ಯವಾಗುತ್ತದೆ ಎನ್ನುವುದಾಗಿದೆ. ಏಕೆಂದರೆ ಇಂದಿನ ಯುಗದಲ್ಲಿ ಟೆಕ್ನಾಲಜಿ ಇಷ್ಟರ ಮಟ್ಟಿಗೆ ಬೆಳೆಯಬೇಕೆಂದರೆ ಪ್ಯಾಷನೆಟ್ ಆಗಿ ವರ್ಕ್ ಮಾಡಿದ ನಿಮ್ಮಂಥವರಾಗಿದ್ದಾರೆ. ಹೇಗೆ ಪ್ಯಾಷನೆಟ್ ಆಗಿ ಈ ಕ್ಷೇತ್ರದಲ್ಲಿ ಮುಂದುವರಿಯಬಹುದು? ಕಂಪ್ಯೂಟರ್ನಲ್ಲಿ ಉತ್ತಮವಾದ ಆಸಕ್ತಿ ಇರಬೇಕು. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದು ಪ್ಯಾಷನ್ ಇರಬೇಕು. ಟೀಮ್ ಆಗಿ ಅಥವಾ ಗ್ರೂಪ್ ಆಗಿ ವರ್ಕ್ ಮಾಡುವವರಾಗಿರಬೇಕು. ಒಳ್ಳೆಯ ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಲನ್ನು ಬೆಳೆಸಬೇಕು. ಮುಂತಾದ ಕೆಲವೊಂದು ಸ್ಕಿಲ್ಲನ್ನು ಬೆಳೆಸುವುದಾದರೆ ಪ್ಯಾಷನೆಟ್ ಆಗಿ ವರ್ಕ್ ಮಾಡಬಹುದಾಗಿದೆ. ಏಕೆಂದರೆ ನಾವು ನಮ್ಮ ಪ್ಯಾಷನ್ ಮೂಲಕ ಮುಂದುವರಿಯುವುದಾದರೆ ಸುಲಭವಾಗಿ ನಾವು ನಮ್ಮ ಗುರಿ ತಲುಪುತ್ತೇವೆ. ನನಗೆ ಸ್ಕಿಲ್ ಇಲ್ಲ, ನನಗೆ ಪ್ಯಾಷನೆಟ್ ಆಗಿ ವರ್ಕ್ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಚಿಂತಿಸಬೇಡಿ. ನಿರಂತರ ಪರಿಶ್ರಮದೊಂದಿಗೆ ಎಲ್ಲ ಸ್ಕಿಲ್ಲನ್ನು ಅಭಿವೃದ್ಧಿಗೊಳಿಸಬಹುದು, ಪ್ಯಾಷನೆಟ್ ಆಗಿ ಮುಂದುವರಿಯಬಹುದು. ಹೇಗೆ ನಾವೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಬಹುದು? ಮೊದಲನೆಯದಾಗಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದು ಡಿಗ್ರಿ ಪಡೆಯಬೇಕು. ಇಂಜಿನಿಯರಿಂಗ್ನಲ್ಲಿ ನೋಡುವುದಾದರೆ BE ಅಥವಾ BTechನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮುಂತಾದವುಗಳನ್ನು ಆಯ್ಕೆ ಮಾಡಬಹುದು. ಅಥವಾ BCA, BSc ಮುಂತಾದ ಡಿಗ್ರಿ ಕೋರ್ಸ್ಗಳನ್ನು ಕೂಡ ಆಯ್ಕೆ ಮಾಡಬಹುದು ಸ್ನೇಹಿತರೆ. ಹಾಗೆ ಇದರಲ್ಲಿ ಹೈಯರ್ ಸ್ಟಡಿ ಮಾಡಲು ಆಸಕ್ತಿ ಇರುವವರಿಗೆ ME, MTech, MCA, MSc ಮುಂತಾದವುಗಳಲ್ಲೂ ಮುಂದುವರಿಯಬಹುದು. ಇವನ್ MBAದಲ್ಲೂ ಕಂಪ್ಯೂಟರ್ ಬೇಸ್ಡ್ ಕೋರ್ಸಸ್ ಅವೈಲೇಬಲ್ ಆಗಿದೆ. ಯು ಕ್ಯಾನ್ ಚೂಸ್. ಹಲವು ಕಂಪ್ಯೂಟರ್ ರಿಲೇಟೆಡ್ ಆದ ಕೋರ್ಸಸ್ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಚರ್ಚಿಸಿದ್ದೇವೆ, ಅದನ್ನು ನೋಡಿ ನಿಮಗೆ ಮಾಹಿತಿ ಪಡೆದುಕೊಳ್ಳಬಹುದು. ಹಾಗೆ ಇದರಲ್ಲಿ ಹಲವು ಡಿಪ್ಲೊಮಾ ಕೋರ್ಸಸ್ ಅವೈಲೇಬಲ್ ಆಗಿದೆ. ಇದರಿಂದ ನಿಮಗೆ ಒಂದು ಬೇಸಿಕ್ ನಾಲೆಜ್ ಕೂಡ ಪಡೆಯಬಹುದು ಎಂಬುದಾಗಿದೆ. ನೀವು ಕಲಿಯುತ್ತಿರುವಾಗಲೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ C++, ಜಾವಾಸ್ಕ್ರಿಪ್ಟ್, ಪೈಥಾನ್, ಮೆಷಿನ್ ಲರ್ನಿಂಗ್ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸುತ್ತಿರಬೇಕು. ಬೇಸಿಕ್ ಸ್ಕಿಲ್ಲನ್ನು ಪ್ರಾಕ್ಟೀಸ್ ಮಾಡುತ್ತಿರಬೇಕು. ಕಂಪ್ಯೂಟರ್ ಬೇಸ್ಡ್ ಯಾವುದೇ ಕೋರ್ಸ್ ಬಗ್ಗೆ ನಾವು ಮಾತನಾಡುವಾಗಲೂ ಹೇಳುತ್ತೇವೆ, ಈ ಕ್ಷೇತ್ರದಲ್ಲಿ ಸ್ಕಿಲ್ ಬಹಳ ಮುಖ್ಯವಾಗಿರುತ್ತದೆ. ಬರೀ ಸರ್ಟಿಫಿಕೇಶನ್ ಪಡೆದು ಸ್ಕಿಲ್ ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಎಂದು. ಆನ್ಲೈನ್ನಲ್ಲಿ ಹಲವು ವೆಬ್ಸೈಟ್ಗಳಲ್ಲಿ ಹಲವಾರು ಕೋರ್ಸಸ್ ಅವೈಲೇಬಲ್ ಆಗಿದೆ. ಅದೆಲ್ಲವನ್ನು ಯೂಸ್ ಮಾಡಿ. ಅದರಿಂದ ಸರ್ಟಿಫಿಕೇಷನ್ ನೀಡುತ್ತಾರೆ, ಅದನ್ನು ಪಡೆದುಕೊಳ್ಳಿ. ಏಕೆಂದರೆ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಸರ್ಟಿಫಿಕೇಷನ್ ಪಡೆಯುವುದರೊಂದಿಗೆ ಇಂತಹ ಕೆಲವು ಸರ್ಟಿಫಿಕೇಷನ್ ನಿಮ್ಮಲ್ಲಿದ್ದರೆ ಜಾಬ್ ಸಿಗಲು ತುಂಬ ಸಹಕಾರಿಯಾಗಲಿದೆ. ನಿಮ್ಮ ಸ್ಕಿಲ್ಲನ್ನು ಕೂಡ ಅಭಿವೃದ್ಧಿಪಡಿಸಬಹುದು. ಯಾವಾಗಲೂ ಈ ಕ್ಷೇತ್ರದಲ್ಲಿ ಅಪ್ಡೇಟ್ ಆಗಿರಿ. ಏಕೆಂದರೆ ದಿನೇ ದಿನೇ ಈ ಕ್ಷೇತ್ರ ತುಂಬ ಡೆವಲಪ್ ಆಗುತ್ತಿದೆ, ಅಪ್ಡೇಟ್ ಆಗುತ್ತಿರುತ್ತದೆ. ಜಸ್ಟ್ ಕಲಿಯುವಾಗ ಮಾತ್ರ ಅಪ್ಡೇಟ್ ಆಗದೆ ಜಾಬ್ ದೊರೆತ ಮೇಲೂ ಅಪ್ಡೇಟ್ ಆಗುತ್ತೀರಿ ಎಂಬುದಾಗಿದೆ. ದೇಶ ಮತ್ತು ವಿದೇಶದಾದ್ಯಂತ ತುಂಬ ಬೇಡಿಕೆ ಇರುವಂತಹ ಕ್ಷೇತ್ರವಾಗಿದೆ ಇದು. ಟೆಕ್ನಾಲಜಿ ಇನ್ನೂ ಬಹಳಷ್ಟು ಮುಂದುವರಿಯಲಿದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಡೆವಲಪರ್ಸ್ ಮುಂತಾದವರ ಅವಶ್ಯಕತೆ ಕೂಡ ಅಧಿಕವಿದೆ. ಸ್ಕಿಲ್ ಡೆವಲಪ್ ಮಾಡಿ ಯಾವಾಗಲೂ ಪ್ರಾಕ್ಟೀಸ್ ಮಾಡುತ್ತೀರಿ. ಶುಭವಾಗಲಿ. ನಮಸ್ಕಾರ.